ಇಲ್ಲಿ ನಿನ್ನೆ ದಿನ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ, ಈಗ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದಿರಿ ಸಿದ್ದರಾಮಯ್ಯನವರೇ. ಮಲ್ಲಿಕಾರ್ಜುನ್ ಖರ್ಗೆ ಆಗದ ಬೇಡ, ಯಾರೋ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳಿದಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟು ಅಂತ, ಅವರಾಗಬಾರ್ದು, ರಾಹುಲ್ ಗಾಂಧಿ ಆಗಬೇಕು ಅಂತ ಯಾರಪ್ಪ ಹೇಳಿರೋರು? ಸಿದ್ದರಾಮಯ್ಯನವರೇ ನೀವೇ ತಾನೆ. ನಿಮ್ಮ ಮುಂದಿನ ಭಾವಿ ಪ್ರಧಾನಮಂತ್ರಿ ಏನು ರೆಕಮೆಂಡ್ ಮಾಡಿದ್ದೀರ ಇಂಡಿಗೆ, IND ಅಂತಿರೋ ಇಂಡಿ ಅಂತಿರೋ ಅದೇನೋ ಗೊತ್ತಿಲ್ಲ. ಆ ವ್ಯಕ್ತಿ ನೆನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನು? ನಿಮ್ಮ ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರು 400 ರೇಪಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನೆನ್ನೆ ಹೇಳಿಕೆ ಕೊಡ್ತಾರೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗನ ಇವನು. 400 ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾನೆ ಅಂತಕ್ಕಂಥದ್ದು ಯಾಗಿದ್ರೆ ಮಾಹಿತಿ ನಿಮ್ಮ ರಾಹುಲ್ ಗಾಂಧಿ ಹತ್ರ ಇದೆ. ಇಲ್ಲ ನಿಮ್ಮ ರಾಹುಲ್ ಗಾಂಧಿಗೆ ಫೀಡ್ಬ್ಯಾಕ್ ಮಾಡಿರೋದು ನೀವು, ಇಲ್ಲ ನಿಮ್ಮ ಡೆಪ್ಟಿ CM, ಇಲ್ಲ ಮತ್ತಿನ್ಯಾರು ನಿಮ್ಮ ಗೃಹ ಸಚಿವ ಕೊಟ್ಟಿರ್ಬೋದು. SITಗೆ ಜವಾಬ್ದಾರಿ ಇದ್ದರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಿ ಅಲ್ವಾ? ಆ 400 ರೇಪ್ಗೆ ಪ್ರಧಾನಮಂತ್ರಿಗಳು ಕ್ಷಮೆ ಕೋರಬೇಕು ಅಂತ ಹೇಳ್ತಾರೆ ಅಂದ್ರೆ ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ? ಮೊದಲು ನಿಮ್ಮ SIT ಅವರಿಗೆ ಡೈರೆಕ್ಷನ್ ಕೊಡಿ, ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಲಿ. ಇವತ್ತು ನಿನ್ನೆ ದಿನ ರಾಹುಲ್ ಗಾಂಧಿಯ ಹೇಳಿಕೆ ನೋಡಿದಾಗ ಅವ್ರ ಹತ್ರ ಇನ್ನೂ ಭಾಳ ದೊಡ್ಡ ಮಟ್ಟದ ಮಾಹಿತಿಗಳಿರ್ಬೋದು. ಆ ಹೇಳಿಕೆ ಇವತ್ತು SIT ತನಿಖೆ ಕೊಟ್ಟ ನಂತರ ಈ ರೀತಿಯ ಹೇಳಿಕೆ ಸಾರ್ವಜನಿಕವಾಗಿ ಏನು ಕೊಟ್ಟಿದ್ದಾರೆ? ಪಾಪ ಇನ್ನೂ ತಡಕಾಡ್ತಾ ಇದ್ದೀರಿ, ಎಲ್ಲ ಕಡೆ ಕಳಿಸಿ ದೂರು ಕೊಡಕ್ಕೆ ಬನ್ನಿ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.